ಸೊ ಥರ್ಡ್ ಸೆಮ್ ಅವರು ಏನು ಎಕ್ಸಾಮ್ ಇವಾಗ ಶೆಡ್ಯೂಲ್ ಆಗಿದೆ ಅದರಲ್ಲಿ ಒಂದೊಂದೇ ದಿನ ಗ್ಯಾಪ್ ಇರೋ ರೀಸನಿಂದ ಏನಾದರೂ ಪೋಸ್ಟ್ಪೋನ್ ಆಗುತ್ತೆ ಅಂತ ಕೇಳಿದ್ರು. ಸೊ ಅಪ್ಡೇಟ್ ಇಲ್ಲಿದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಸೊ ಫಸ್ಟ್ ಥಿಂಗ್, ಪೋಸ್ಟ್ಪೋನ್ ಆಗತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡಲ್ಲ, ಬಟ್ ರಿಕ್ವೆಸ್ಟ್ಸ್ ಆರ್ ಮೇಡ್. ನಿಮಗೆ ಗೊತ್ತಿರೋ ಪ್ರಕಾರ ಅನ್ವಿತ್ ಕಾಟಲ್ ಸರ್ ಇದಾರಲ್ವಾ, ಸೊ ಅವರಿಗೆ ದೇ ಹ್ಯಾವ್ ಸೆಂಟ್ ರಿಕ್ವೆಸ್ಟ್. ಅವರು ಹೈಯರ್ ಅಥಾರಿಟೀಸ್ ಅಂದರೆ ವಿ ಟಿ ಯು ಯಾರು ಕಂಡಕ್ಟ್ ಮಾಡ್ತಾರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರಿಂದ ಇನ್ನೂ ಲೈಕ್ ಅಪ್ರೂವಲ್ ಅಥವಾ ವಾಟ್ ಇಸ್ ದ ಫೀಡ್ಬ್ಯಾಕ್ ಅದು ಬಂದಿಲ್ಲ. ಹಾಗಾಗಿ ನಾವು ವೇಟ್ ಮಾಡೋಣ. ಹಾಗಂತ ನೀವು ಪ್ರಿಪ್ರೇಷನ್ ನಿಲ್ಬೇಡಿ, ಹಾಗಂತ ನಾನು ಲೈಕ್ ನಿಮ್ಮ ಹೋಪ್ಸನ್ನು ಇಟ್ಕೊಳ್ಳೇಬೇಡಿ ಅಂತೀನಿ. ಯಾಕಂದರೆ ವಿ ಟಿ ಯು ಅಲ್ಲಿ ಯು ಕೆನಾಟ್ ಕೀಪ್ ಹೋಪ್ಸ್. ನೀವು ಆಲ್ರೆಡಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ನೋಡಿರ್ತೀರ ಅಲ್ವಾ, ಆ್ಯಂಡ್ ನಿಮಗೂ ಗೊತ್ತಿದೆ ವಿ ಟಿ ಯು ಹಿಂಗೆ ಪೇಪರ್ ಚೆಕ್ ಮಾಡುತ್ತೆ ಅಂತ. ಸೊ ನಾನು ಅದೇ ರೀಸನಿಗೆ ಹೇಳಿರೋ ಏನಂದರೆ, ಯು ಕ್ಯಾನ್ ಕೀಪ್ 20% ಹೋಪ್ ದಟ್ ದೇ ಕ್ಯಾನ್ ಪೋಸ್ಟ್ಪೋನ್, ನಾಟ್ ಕಂಪ್ಲೀಟ್ಲಿ. 1 or 2 days ಜಾಸ್ತಿ ಕೊಡ್ಬೋದು. ಅದು ಬಿಟ್ಟರೆ ಫುಲ್ ಅಂತೂ ಜಾಸ್ತಿ ಕೊಡಲ್ಲ. 1 day ಇರೋದು 2 day ಮಾಡ್ಬೋದು. ಅದು ಎಲ್ಲ ಸಬ್ಜೆಕ್ಟಿಗಲ್ಲ, 3 credit 4 credit ಸಬ್ಜೆಕ್ಟ್ಸಿಗೆ ಮಾತ್ರ. ಓಕೆ, ಸೊ ಹಾಗಾಗಿ ನೀವು ಜಾಸ್ತಿ ಹೋಪ್ಸ್ ಇಟ್ಕೋಬೇಡಿ, ಕಾನ್ಸಂಟ್ರೇಟ್ ಆನ್ ಯರ್ ಸ್ಟಡೀಸ್. ನಾನು ಇದೇ ಚಾನಲಲ್ಲಿ M3 ವಿಡಿಯೋ, DDCO ವಿಡಿಯೋ, DSA ವಿಡಿಯೋ, ಆಮೇಲೆ ಜಾವಾ ಎಲ್ಲ 5 ಮಾಡ್ಯೂಲ್ಸಲ್ಲಿ ಇರೋ ಇಂಪಾರ್ಟೆಂಟ್ ಕ್ವಶನ್ಸನ್ನು ಒಂದೇ PDF ಅಲ್ಲಿ ಇರೋ ಥರ, ಅಂದರೆ ಒಂದೇ ವಿಡಿಯೋದಲ್ಲಿ ವಿದಿನ್ 40-50 minutes ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಬರಿಬೇಕು, ಹೆಂಗೆ ನೆನ್ಪಿಟ್ಕೋಬೇಕು, ಕಾನ್ಸೆಪ್ಟು ಟ್ರಿಕ್ಸ್ ಪ್ರಕಾರ ಅದನ್ನು ಹೋಗ್ಬಿಟ್ಟು ಚೆಕ್ ಮಾಡಿ. ಉಪ್ಸ್ ವಿತ್ ಜಾವಾ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಆ್ಯಂಡ್ ಆಲ್ಸೋ 1 credit ಸಬ್ಜೆಕ್ಟಿಗೆ ಏನು MCQs ಓದಬೇಕಲ್ವಾ, ಅದು ಕೂಡ ವಿಡಿಯೋಸ್ ಮಾಡ್ತೀವಿ. ಲೈಕ್ ಯು ಮೇ ಹ್ಯಾವ್ ಸಬ್ಜೆಕ್ಟ್ಸ್ ಲೈಕ್ ಥರ್ಡ್ ಸೆಮ್ಮಲ್ಲಿ ಇಲ್ಲ, ಫಸ್ಟ್ ಸೆಮ್ಮಲ್ಲಿದೆ. ಓಕೆ ಫೈನ್, ಐ ವಾಸ್ ರೆಕಾರ್ಡಿಂಗ್ ಫಸ್ಟ್ ಸೆಮ್ ಬಿಫೋರ್, ಸೊ ಹಾಗಾಗಿ ಅದು ಬಂತು. ಆ್ಯಂಡ್ ಎಲ್ಲ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಕರೆಕ್ಟಾಗಿ ನೋಡಿ. ಓಕೆ, ಆ್ಯಂಡ್ ಡು ನಾಟ್ ಥಿಂಕ್ ಆಫ್ ಪಾಸಿಂಗ್. ಫಸ್ಟು ಆದಷ್ಟು ಎಫರ್ಟ್ಸ್ ಹಾಕಿ ಸ್ಕೋರ್ ಮಾಡೋಕ್ಕೇನೆ. ಆಗಲ್ಲ ಅಂದರೆ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಟರೆ ಇಟ್ಸ್ ವೆರಿ ಈಸಿ ಟು ಸ್ಕೋರ್ ಇನ್ VTU. ಜಸ್ಟ್ ಅನಲೈಸ್ PYQs. ಜಸ್ಟ್ PYQs, ಐ ಮೀನ್ ಮಾಡೆಲ್ ಪೇಪರ್ ಇದೆ ಅಲ್ವಾ, ಅದ್ರ ಜೊತೆಗೆ ಒಂದು 2 PYQs ಓದ್ಕೊಂಡು ಹೋದ್ರು 70ಗಿಂತ ಅಬೌವ್ ಅಂತೂ ಹೋಗೇ ಹೋಗುತ್ತೆ. ದಟ್ ಎಕ್ಸ್ಟ್ರಾ ಎಫರ್ಟ್ಸ್ ಇಸ್ ಯು ಶುಡ್ ಸ್ಟಡಿ ಎವ್ರಿಥಿಂಗ್ ಅಷ್ಟೇ. 70 marks ಅಂತ ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಒನ್ ಶಾರ್ಟ್ ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತಿದ್ದೀನಿ ಅದನ್ನು ಲೈಕ್ ಇಟ್ ಇಸ್ ನಾಟ್ ಪ್ರಿಪೇರ್ಡ್ ಬೈ ನಾರ್ಮಲ್ ಪೀಪಲ್. ಓಕೆ, ದ ಸ್ಟೂಡೆಂಟ್ಸ್ ಹು ಹ್ಯಾವ್ ಸ್ಕೋರ್ಡ್ 90+ ಅವರೇ ಟೀಚ್ ಮಾಡ್ತಿರೋದು. ಸೊ ಹಾಗಾಗಿ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಆ್ಯಂಡ್ ಕ್ವೆಶನ್ಸ್ ಇಟ್ ಇಸ್ ಗಿವನ್ ಬೈ ದ ಲೆಕ್ಚರ್ಸ್, ಆ್ಯಂಡ್ ಆನ್ಸರ್ಸ್ನ ಇವ್ರು ಫಾರ್ಮ್ ಮಾಡಿಬಿಟ್ಟು ನಿಮ್ಗೆ ಟೀಚ್ ಮಾಡ್ತಿರೋದು. ದೇ ಆರ್ ಆಲ್ಸೋ ಇನ್ವೆಸ್ಟಿಂಗ್ ದಿಯರ್ ಟೈಮ್ ತಾನೆ. ಸೊ ಡೆಫಿನೆಟ್ಲಿ ವಾಚ್ ಇಟ್, ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ಏನಾದರೂ ಪೋಸ್ಟ್ಪೋನ್ ಆಗುತ್ತೆ ಅಂತ ಅಪ್ಡೇಟ್ ಬಂದರೆ ನಾನೇ ಫಸ್ಟ್ ಅಪ್ಡೇಟ್ ಮಾಡ್ತೀನಿ. ನೋಡಿ, ನಿಮಗೆ ಇವಾಗ ಥರ್ಡ್ ಸೆಮ್ಮಲ್ಲಿರೋ ಎಲ್ಲ ಸಬ್ಜೆಕ್ಟ್ಸ್ಗಿಂತ ಜಾಸ್ತಿ ಫೇಲಿಯರ್ ರೇಟ್ ಇರೋದು M3 ಅಲ್ಲಿ. ಓಕೆ, ಲೈಕ್ M3 ಅಲ್ಲಿ ತುಂಬ ಜನ ಫೇಲ್ ಮಾಡಿದ್ದಾರೆ. ಯಾಕಂದರೆ ಆನ್ಸರ್ಸ್ ಇಂಪಾರ್ಟೆಂಟ್ ಆಗುತ್ತೆ M3 ಅಲ್ಲಿ. ನಿಮ್ಮ ಆನ್ಸರ್ ಕರೆಕ್ಟ್ ಇದ್ದರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಆನ್ಸರೇ ರಾಂಗ್ ಇದ್ದರೆ ಇಡೀ ಕ್ವಶನಿಗೆ 0 ಕೊಡ್ತಾರೆ. ಸ್ಟೆಪ್ಸಿಗೆ ಮಾರ್ಕ್ಸ್ ಕೊಡೋಲ್ಲ ಒಂದೊಂದು ಲೆಕ್ಚರ್ಸ್. ಓಕೆ, ಆಮೇಲೆ ರಿವ್ಯಾಲ್ಯೂಯೇಷನ್ ಆದರೆ 600 ಅಲ್ಲಿ ಆಗಿಬಿಡುತ್ತೆ. ಐ ಆಮ್ ನಾಟ್ ಹಿಯರ್ ಟು ಸ್ಕೇರ್ ಯು, ಬಟ್ ರಿಯಾಲಿಟಿ ಹೇಳ್ತಿದ್ದೀನಿ. ಹಾಗಾಗಿ ಓದಿ, ಪ್ರಾಕ್ಟೀಸ್ ಮಾಡಿ, ಕ್ವಶನ್ಸ್ ನೆನ್ಪಿಟ್ಕೊಳ್ಳಿ. ಫಿಕ್ಸ್ಡ್ ಕ್ವಶನ್ಸೇ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಫಸ್ಟು ಒಂದು 50 ರೇಂಜಿಗೆ ಪ್ರಿಪೇರ್ ಆಗಿ ಆಮೇಲೆ ಎಕ್ಸ್ಟ್ರಾ ಓದಿ. ನಿಮ್ಗೆ ಯಾವ ಮಾಡ್ಯೂಲ್ ಈಸಿ ಆಗುತ್ತೆ ಫಸ್ಟ್ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಇಟ್ಕೋಬೇಡಿ, ನಂಗೆ ಅದು ಈಸಿ, ನಾನು ಲಾಸ್ಟ್ ನೋಡ್ಕೊಳ್ತೀನಿ ಸಾಕು ಅನ್ನೋದು ತಪ್ಪು. ಹಾಗೆ ಮಾಡಿ ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಫೇಲಿಂಗ್. ಓಕೆ, ಯಾ, ದ್ಯಾಟ್ಸ್ ಇಟ್.